ಯಾರು ಹೇಳಿದ್ರು ಕ್ಯಾಬಿನೆಟ್ 19 ಕ್ಯಾಬಿನೆಟ್ ಇದೆ. ಆ ಏರಿಯಾಗೆ ಸಂಬಂಧಪಟ್ಟಂತ ಕೆಲವು ಅನೇಕ ಇದನ್ನ ಪ್ರಾಜೆಕ್ಟ್ಗಳನ್ನ ನಾವು ಟೆಕ್ನಿಕಲ್ ಆಗಿ ಕೆಲವು ಸಂದರ್ಭದಲ್ಲಿ ನಾವಿನ್ನ ಅಫಿಷಿಯಲ್ ಆಗಿ ಸೇರ್ಪಡೆ ಮಾಡಬೇಕು ಅಷ್ಟೇ. ಅವಕಾಶ ಕೊಡ್ತಾ ಇಲ್ಲ, ಅವಕಾಶ ಕೊಡ್ತಿಲ್ಲ ಅಲ್ಲಿ. ಯಾರು ಹೇಳಿದ್ದು? ನಾವು ಓಪನ್ ಟೆಂಡರ್ ಕರೆದಿದ್ದು ಮಾಡಿ ಅಂತ ನಮ್ಮ ನಂದಿನಿಯವರು ಹೇಳಿದೀವಿ. 10 ಕಡೆ 10 ಕಡೆ ಕುಡಿಯಿದ್ದೀವಿ, 8ರಿಂದ 10 ಕಡೆ ಹೇಳಿರಲಿಲ್ಲ. ಯಾಕೆಂದ್ರೆ ಅಲ್ಲಿಂದ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇದೆ. ಅಮೂಲ್ ಅವ್ರಿಗೆ 2 ಕಡೆ ಕೊಟ್ಟಿದ್ದೀವಿ. ಎರಡೇ ಅಪ್ಪ, ನಾನು ಸ್ಟಾಪ್ ಅವ್ರು ಕೇಳಿದ್ದು 10 ಕಡೆ ಕೇಳಿದ್ದು, 2 ಕಡೆ ಕೊಡ್ತಾ ಇದ್ದೀನಿ. 8 ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ. ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ವಿ. ಇನ್ನ 10 ಕಡೆ ನಂದಿನಿ ಮಾಡ್ತೀನಿ ಅಂತಂದ್ರೆ ಮಾಡೋದು ಬೇಕಲ್ಲ ಫಸ್ಟ್. ನೋ ಪ್ರಾಬ್ಲಮ್, ಅದು ನಮ್ದೇ ಸಂಸ್ಥೆ. ಅದು ಅದಕ್ಕೆ ಟೀಕೆ ಮಾಡ್ತಾ ಇದ್ರೆ ಒಳ್ಳೇದೇ. ಅದೆಲ್ಲ ಪ್ರಚಾರಕ್ಕೆ ಕೊಡ್ತಾ ಇಲ್ಲ ಬಿಡಪ್ಪ. ಕ್ಯಾಬಿನೆಟ್ ಇಸ್ ದೇರ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ನಡೆದಿದೆ. BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿದ್ರು. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಇದ್ದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕ್ತಿದ್ರು. ಸೊ ಅದಕ್ಕೆ ನಾನು ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಹೇಳಿದ್ವಿ, ನೀವು ಅರ್ಜಿ ಹಾಕಿಲ್ಲ. 8-10 ಕಡೆ ಐಡೆಂಟಿಫೈ ಮಾಡಿದ್ವಿ. 8 ಕಡೆ KMFಗೆ ಕುಡಿ ಅಂತ ಹೇಳಿದ್ವಿ, ನಂದಿನಿಗೆ ಕುಡಿ ಅಂತ ಹೇಳಿದ್ವಿ. ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ ಅಂತ ಹೇಳಿದ್ವಿ. ಸೊ 2ನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟ್ರೆಂಡಲ್ಲಿ ನಾವು ಯಾರು ಬೇಕಾದ್ರೂ ಮಾಡ್ತೀವಿ. ಸೊ 2 ಅವ್ರು ಇರ್ತದೆ. ನಾವು 8 KMFಗೆ ನಂದಿನಿ ನೀವು ಓಪನ್ ಮಾಡಬೇಕು ಅಂತ ಅವ್ರಿಗೆ ಎರಡನೇದು, ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೆ. ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ನಿಗದಿ ಮಾಡಬೇಕು, ಯಾವತ್ತು ಮಾಡಬೇಕು, ಯಾಕೆಂದರೆ ಟೈಮ್ ಆಗ್ತಾ ಇದೆ. 4 ತಿಂಗಳ ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು, ಎಷ್ಟು ಕಾರ್ಪೊರೇಷನ್ ಮಾಡಬೇಕು. ಸೊ ನಾನು ಅಪೋಸಿಷನ್ ಲೀಡರ್ ಜೊತೆ ಮೊನ್ನೆ ಎಲ್ಲ ಮಾತಾಡಿದ್ದೀನಿ. ಮತ್ತು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಪೋಸಿಷನ್ ಲೀಡರ್ ಕೇಳ್ತೀನಿ, ಅವರ ಅಭಿಪ್ರಾಯ ಕೇಳ್ಬಿಟ್ಟು ಅದನ್ನು ವಿಷಯ ಮಾಡ್ತೀನಿ. 3ನೇ ವಿಚಾರ, ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗಿಲಿಕ್ಕೆ ಒಂದು ಹೆಲ್ಪ್ಲೈನ್ ಘೋಷಣೆ ಮಾಡಿದ್ದೇವೆ. ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ. ಎಲ್ಲಿ ಹಾಕೋದು ಕೂಡ 1 ವಾರದಲ್ಲೇ ಅದನ್ನು ಕಸ ಒಂದು ವ್ಯವಸ್ಥೆ ಮಾಡಬೇಕು. ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ಬಯಸ್ಕೊಂಡಿದ್ದೇವೆ. ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾಣಿಸಿ ಪಾಟೋಲ್ನ ಎಲ್ಲ ಕಡೆ MLAಸ್ಗೆ ಅವರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಗ್ಯಾರಂಟಿ ಕೊಡಬೇಕು. ರಸ್ತೆಗಳಿಗೆ ಮಾಡಿದ್ದೇವೆ ಸ್ವಲ್ಪ ಗ್ರಾಂಟ್ಗಳನ್ನ ಅವ್ರಿಗೆ ನಾವು ಎಲ್ಲ ಗ್ಯಾರಂಟಿ ಮಾಡಬೇಕು. ಇನ್ನು ಒಂದು ದೊಡ್ಡ ಆಂದೋಲನ ಮಾಡ್ತೀವಿ, ಖಾತಾ ಆಂದೋಲನ. ಎಲ್ಲರೂ ಕೂಡ ಅವ್ರ ಆಸ್ತಿ ದಾಖಲೆಗಳನ್ನ ಪಕ್ಕ ಕೊಡುವಂಥದ್ದು. ಜುಲೈಯಿಂದ ಈ ತಿಂಗಳು ಕೊನೆಗೆ ಕೃಷ್ಣ ಭೈರವ ವಿರುದ್ಧ ಆಚರಿಸಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದೀವಿ. 25 ಲಕ್ಷ ಮನೆಗಳಿದೆ.